ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿಯ ಚತುಷ್ಪಥ ಹೆದ್ದಾರಿಯ ಕಾಮಗಾರಿಗಳು ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಿಲ್ಲ. ಹಿರೇಗುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಕೆಲಸಗಳನ್ನು ಸರಿಯಾಗಿ ಸುಸಜ್ಜಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಹಿರೇಗುತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಂತಾನಾಯಕ್ ಹೇಳಿದರು. ಹಿರೇಗುತ್ತಿಯ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರ ಕಂಪನಿಯಾದ ಐಆರ್ಬಿ ಕಂಪನಿಯ ಅಸಮರ್ಪಕ ಅವೈಜ್ಞಾನಿಕ ಕಾಮಗಾರಿಗೆ ಬೇಸತ್ತು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಸೇರಿ ಆಗಬೇಕಾಗಿರುವ ಕಾರ್ಯಗಳ ಕುರಿತು ಚರ್ಚಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೊನ್ನಪ್ಪ ನಾಯಕ್ ಮಾತನಾಡಿ, ಕಳೆದ 12 ವರ್ಷಗಳಿಂದ ನಾವು ಮನವಿ ನೀಡಿ ಹೈರಾಣಾಗಿದ್ದೇವೆ. ಯಾವುದೇ ಕೆಲಸಗಳನ್ನ ಸಮರ್ಪಕವಾಗಿ ಮಾಡದಂತಹ ಪರಿಸ್ಥಿತಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಕಂಪನಿ ಬಂದು ತಲುಪಿದೆ. ಸಂಬಂಧಿಸಿದ ಅಧಿಕಾರಿಗಳು ಸಹ ಕಾಳಜಿ ವಹಿಸದೇ ಇರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಲ್ಲಿ ರಸ್ತೆಯನ್ನ ಅಗಿದು ಹಾಕಿರೋದ್ರಿಂದ ಸಂಚಾರ ಮಾಡುವವರಿಗೆ ತೊಂದರೆಯಾಗಿದ್ದು, ಈ ಎಲ್ಲಾ ಕಾರಣಗಳಿಗಾಗಿ ಇನ್ನು ಸ್ವಲ್ಪ ದಿನದ ಕಾಲಾವಕಾಶದಲ್ಲಿ ಕೆಲಸಗಳನ್ನ ಸರಿಪಡಿಸಿಕೊಡದಿದ್ದಲ್ಲಿ ಜಿಲ್ಲಾಧಿಕಾರಿಗೆ ತಿಳಿಸಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು. ಅರ್ಜೆಂಟಾಗಿ ನಮ್ಮ ಗ್ರಾಮ ಪಂಚಾಯತ್ ಹಿರೇಗುತ್ತಿಯವರು ಈ ಐಆರ್ಬಿ ರಸ್ತೆಯಿಂದ ನಮಗೇನು ತೊಂದರೆ ಆಗ್ತದೆ ಅದನ್ನು ಗಮನ ಸೆಳೆಯೋದಕ್ಕೆ ಒಂದು ಸಭೆ ಕರೆದಿದೆ. ಆ ಸಭೆಗೆ ನಮ್ಮ ಹೈಸ್ಕೂಲ್ನವರಿಗೆ, ಕಾಲೇಜ್ನವರಿಗೆ ಮತ್ತು ಸಾರ್ವಜನಿಕರಿಗೆಲ್ಲ ನೋಟಿಸ್ ಮಾಡಿ ಪೂರ್ವದಲ್ಲಿ ಸಹ ನಾವು ಸಹ ಜಿಲ್ಲಾಧಿಕಾರಿಗಳಿಗೆ ಪತ್ರ ಈಗ ಅನೇಕ ಬಾರಿ ಕೊಟ್ಟಿದ್ದೇವೆ. ಹಿಂದೆ ಸಹ ಜಿಲ್ಲಾಧಿಕಾರಿಗಳು ಇಲ್ಲಿ ಹಿರೇಗುತ್ತಿಯಲ್ಲಿ ಸಭೆ ನಡೆಸಿ ಸರ್ವಿಸ್ ರೋಡ್ ಮಾಡೋದು, ಅದರೊಟ್ಟಿಗೆ ಕಾಲುವೆ ನಿರ್ಮಾಣ, ರಸ್ತೆ ಉದ್ದಕ್ಕೂ ಕರೆಂಟ್ ವ್ಯವಸ್ಥೆ, ಬಳೆಲೆಯಿಂದ ಮೊರಬಾವರೆಗೆ ಎಲ್ಲ ಕಡೆಗೆ ಕರೆಂಟ್ ವ್ಯವಸ್ಥೆ ಮಾಡಬೇಕು, ಸರ್ವಿಸ್ ರೋಡ್ ಇರಬೇಕು ಮತ್ತು ಶಾಲೆ ಅಲ್ಲಿಂದ ಇಲ್ಲಿ ತನಕ ಸುಮಾರು 8-10 ಶಾಲೆ, ಅಂಗನವಾಡಿಗಳು ಮತ್ತು ನಮ್ಮ ಹೈಸ್ಕೂಲು, ಕಾಲೇಜು ಇಷ್ಟೆಲ್ಲ ಮಕ್ಕಳಿದ್ರೂ ಸಹ ಡೈವರ್ಷನ್ ರೋಡ್ ಸಹ ಬಿಟ್ಟಿಲ್ಲ. ಎಲ್ಲಿ ಹೈಸ್ಕೂಲ್ ಹತ್ರ, ನೀವು ಈ ಕಡೆ ಹೈಸ್ಕೂಲ್ ಹತ್ರ ಅಲ್ಲಿ ಬಿಟ್ಟಿಲ್ಲ. ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋದೊಂದು ರೋಡ್ ಅದೇ, ಆ ರೋಡಿಗೂ ಸಹ ಎಲ್ಲೂ ಬಿಟ್ಟಿಲ್ಲ. ಹಾಗಾಗಿ ನಾವು ಬರುವುದಿದ್ರೆ ಈಗ ಆನ್ಲೈನ್ ಕ್ರಾಸಿಗೆ ಹೋಗಿ ಟರ್ನ್ ಆಗಿ ಹಿರೇಗುತ್ತಿ ಹೈಸ್ಕೂಲಿಗೆ ಬರಬೇಕಾಗ್ತದೆ. ಅದಕ್ಕೆ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಹಿಂದೆ ಕೊಟ್ಟದ್ದನ್ನು ಬಿಟ್ಟು ಈಗ ನಿನ್ನೆ ನಾವು ಮಿನಿಸ್ಟ್ರಿಗೆ ಕೊಟ್ಟಿದ್ದೇವೆ, ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೊಡ್ತಾ ಇದ್ದೇವೆ ನಾವು ಮನವಿ. ಇಷ್ಟು ಕೆಲಸ ಅತ್ಯಂತ ಶೀಘ್ರದಲ್ಲಿ ಮಾಡಿಕೊಡಬೇಕು. ಮತ್ತು ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿ 14 ವರ್ಷ ಆಯಿತು, ಆದರೂ ಸಹ ನಿಮಗೆ ಅವರಿಗೆ ಕೆಲಸ ಮಾಡಲಿಕ್ಕಾಗಿಲ್ಲ. ಮತ್ತು ನಮಗೇನಾಗಿದೆ ಸಮಸ್ಯೆ ಅಂದರೆ, ಇಲ್ಲಿ ಪಂಚಾಯತಲ್ಲಿ ನೋ ಬಿಕ್ಷನ್ ಕೊಡಬೇಕಾಗ್ತದೆ. ಕೆಲವು ಸಲ ಈ ಸೊತ್ತು ಅದು ಇದು ಮಾಡ್ತಾರೆ. ಅವರು ಎಷ್ಟು ಎಕ್ವೈರ್ ಮಾಡಿದ್ದಾರೆ ಅಷ್ಟಕ್ಕೆ ಅವರು ತಮ್ಮದು ಗಡಿ ಕಲ್ಲು ಹಾಕ್ಕೊಳ್ಬೇಕು. ಇಲ್ಲದೇ ಇದ್ದರೆ ಪಂಚಾಯತ್ದವರಿಗೆ ಅವರಿಗೆ ನೋ ಬಿಕ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಈಗ ನಮಗೂ ಈಗ ನಮ್ಮ ಹೈಸ್ಕೂಲ್ ಹತ್ರ ಸಹ ಎಕ್ವಿಷನ್ ಮಾಡಿದ್ದಾರೆ. ಈಗ ನಾವು ಬಿಲ್ಡಿಂಗ್ ವಗೇರೆ ಕಟ್ಟಬೇಕಾಗಿದ್ದರೆ ಅವ್ರದ್ದು ಗಡಿ ಎಲ್ಲಿ ಅಂದ್ಕೊಂಡು ನಾವು ಅವರಿಗೆ ಕೇಳ್ತೇನೆ ಹೋಗ್ಬೇಕು ಹೊರತಾಗಿ ಅವ್ರ ಗಡಿ ಹಾಕೊಳ್ಳೋದಿಲ್ಲ. ಇದಿಷ್ಟೆಲ್ಲ ಸಮಸ್ಯೆ ಆಗಿದೆ. ಈಗ ನಾವು ಇವತ್ತು ಸಾಂಕೇತಿಕವಾಗಿ ಸೇರಿದ್ದೇವೆ, ಈ ಬಗ್ಗೆ ಚರ್ಚೆನೂ ಮಾಡಿದ್ದಾರೆ. ಈಗ ಮತ್ತು ಪುನಃ ಅವರಿಗೆ ನಾವು ಮನವಿ ಪತ್ರ ಕೊಡ್ತೇವೆ. ಆವಾಗ್ಲೂ ಅವರು ನಮ್ಮ ಮನವಿಗೆ 8-10 ದಿವಸ ನಾವು ಕಾಯ್ತೇವೆ. ಆವಾಗಲೂ ಇದು ಮಾಡ್ತಾ ಇದ್ರೆ ನಾವು ಪ್ರತಿಭಟಿಸ್ತೇವೆ ಅಂತ ಬರೆದಿದ್ದೇವೆ. ಅದನ್ನು ತಮ್ಮ ಗಮನಕ್ಕೆ ತರ್ತಿದ್ದೆ. ಬಳಲಿಯಿಂದ ಮೊರಬಾದ ಗಡಿಯವರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 2 ಕಡೆಗಳಲ್ಲಿ ಸರ್ವಿಸ್ ರಸ್ತೆಯನ್ನ ನಿರ್ಮಿಸಿಕೊಡಬೇಕು. ಭೂಸ್ವಾಧೀನ ಪಡಿಸಿಕೊಂಡ ಪ್ರದೇಶಕ್ಕೆ ಗಡಿರೇಖೆ ಗುರುತಿಸಬೇಕು. ಮೇಲ್ಸೇತುವೆಯ ನಿರ್ಮಾಣ ಅಗತ್ಯವಾಗಿ ಆಗಲೇಬೇಕು. ಪ್ರಾಥಮಿಕ ಹಿರೇಗುತ್ತಿಯ ಆರೋಗ್ಯ ಶಾಲಾ ಮೈದಾನ ಮುಂಭಾಗದಲ್ಲಿರುವ ಕೇಂದ್ರಕ್ಕೆ ಮಧ್ಯದಿಂದ ವಿದ್ಯಾರ್ಥಿಗಳಿಗೆ ನಿಂತುಕೊಳ್ಳಲು ಬಸ್ ನಿಲ್ದಾಣ ಆಗಲೇಬೇಕು. ಬಳಲಿಯಿಂದ ಮೊರಬಾದವರೆಗೆ ವಿದ್ಯುತ್ ದೀಪಗಳನ್ನ ಅಳವಡಿಸುವಂತೆ ವ್ಯವಸ್ಥೆ ಕಲ್ಪಿಸಬೇಕು. ಈ ಎಲ್ಲಾ ಬೇಡಿಕೆಗಳನ್ನ ತಕ್ಷಣ ಪರಿಹರಿಸಿ ಇಲ್ಲಿಯ ನಾಗರಿಕರಿಗೆ ಅನುಕೂಲ ಕಲ್ಪಿಸಿ ಎಂದು ಸಭೆಯಲ್ಲಿ ಆಗ್ರಹಿಸಲಾಯಿತು. ಈಗಾಗಲೇ ನಾವು ಅನೇಕ ಬಾರಿ ಎಸಿ ಅವರಿಗಾಗಲಿ ಡಿಸಿ ಅವರಿಗಾಗಲಿ ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ. ಕೊಡ್ಲಿಕ್ಕೆ ಕಾರಣ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳು 280 ಇದ್ದಾರೆ. PU ಕಾಲೇಜಲ್ಲಿ ಮೋರ್ ದನ್ 500 ವಿದ್ಯಾರ್ಥಿಗಳಿದ್ದಾರೆ. ಮಳೆ ಬಂತಂದ್ರೆ ಅವರಿಗೆ ನಿಲ್ಲಲಿಕ್ಕೆ ಎಲ್ಲೂ ವ್ಯವಸ್ಥೆ ಇಲ್ಲ. ಅದನ್ನು ಮಾಡ್ಕೊಡ್ಬೇಕಂತ ಹೇಳಿದ್ರು. ಮತ್ತೆ ಸರ್ವಿಸ್ ರೋಡು ಹಿರೇಗುತ್ತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೋತ್ ಸೈಡ್ ಮಾಡ್ಬೇಕಂತ ಹೇಳಿದ್ದೇವೆ. ಬಳಲಿಯಿಂದ ಮೊರಬ ತನಕನೂ ಮಾಡಬೇಕು. ಸರ್ವಿಸ್ ರೋಡ್ ಮಾಡೋದಾಗಿದ್ರೆ ಕೇವಲ ಅಲ್ಪ ಸ್ವಲ್ಪ ಮಾಡಿಬಿಟ್ರೆ ಆಗೋದಿಲ್ಲ. ಮತ್ತೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ದೇವಸ್ಥಾನ ಉಂಟು, ಬ್ರಹ್ಮಜಿಗ್ ದೇವಸ್ಥಾನ, ಅಲ್ಲೊಂದು ಸರ್ಕಲ್ ಮಾಡಬೇಕು. ಸರ್ಕಲ್ ಮಾಡಿ ಮತ್ತೆ ಮೊರಬದಿಂದ ಬಳಿ ತನಕ ಲೈಟ್ ಹಾಕ್ಬೇಕಂತ ಹೇಳಿದ್ದೇವೆ. ಮೇಲಿಂದ ನೀರು ಬರ್ತಾ ಇದೆ, ಆ ನೀರಿಗೆ ಸರಾಗವಾಗಿ ಸ್ಪಂದನೆ ನೀಡಬೇಕಂತ ಹೇಳಿದ್ದೇವೆ. ಯಾವುದನ್ನು ಮಾಡ್ತಾ ಇಲ್ಲ, ಕೇವಲ ಪೇಪರ್ನಲ್ಲಿ ಕೆಲಸ ಮಾತ್ರ ಮಾಡಿದೊಟ್ಟಿಗೆ ಕೆಲಸ ಯಾವ ಕೆಲಸನೂ ಅವ್ರು ಮಾಡಲಿಲ್ಲ. ಅದಕ್ಕಾಗಿ ನಾವು ಪದೇ ಅವರಿಗೆ ಅರ್ಜಿ ಬರೆದರೂ ಕೂಡ ಕೇಳದಿದ್ದರಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಈ ಊರ ನಾಗರಿಕರು ತಿಳಿಸಿ
ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೀವಿ. ಮರಬಾದಲ್ಲಿ IRB ಅವರು ಬ್ರಿಡ್ಜ್ ಒಳಗೆ ನಮಗೆ ಇವತ್ತಿನವರೆಗೂ ಟ್ಯಾಪ್ ಕೊಡ್ತಿಲ್ಲ, ಏನಿಲ್ಲ. ಇವತ್ತೇ ಶಾಲೆ ಮಕ್ಕಳು ಹೋಗ್ಬೇಕಿದ್ರೆ ಜಾರ್ ಬೀಳ್ತಾರೆ, ಹೊರಗೆ ರೋಡ್ ಅದೇ, ಆ ರೋಡಿಗೆ ಹೋದ್ಕೊಳ್ಳಿ, ಈ ನೀರೆಲ್ಲ ಹೋದ್ಕೊಳ್ಳಿ ಅಲ್ಲೇ ಗೋಚರ ಬಂದೇ ಜಾರ್ತದೆ ಅಲ್ಲಿ. ಮತ್ತೆ ಇಲ್ಲಿ ನಾವು ಹೋದ ವರ್ಷ ನಾವೇ ಹರಿಕಂದ ಸಮಾಜದವರು ನಮ್ಮ ಸಮಾಜ ಕೂಡಿ ಗೆಲ್ಲಿ ಹಾಕಿದ್ದೇವೆ. ಈಗ ಅಲ್ಲಿ ಬಂದು ನೋಡ್ರೆ ಗೊತ್ತಾಗ್ತದೆ ಏನಂತೇಳಿ. ಮತ್ತೊಂದು ನಾವು ಸೈಡಿಗೆ ಒಂದು ಸ್ಟೆಪ್ ಕೊಟ್ಟಿದ್ದೇವೆ, ಅದ್ರ ಮೇಲೆ ಇವತ್ತು ಹುಡುಗರು ತಿರುಗಾಡ್ತಿದ್ದಾರೆ. ಅದಕ್ಕಾಗಿ ಅವರು ನಮಗೆ ಕೂಡಲೇ ವ್ಯವಸ್ಥೆ ಮಾಡ್ಬೇಕು ನಮಗೆ. ಮತ್ತೆ ಟಾರಿ ಲೈಟ್ ರೋಡ್ ಸ್ಟೆಪ್ಪಿಗೆ ಮಾರ್ಕ್ ಅಂತೇಳಿ ಅದು ಇವತ್ತಿನವರೆಗೂ ಮಾಡಲಿಲ್ಲ. ಮತ್ತೆ ರೋಡ್ ಲೈಟ್ ಅಂತೂ ನಾವು ಬಹಳಷ್ಟು DC ಅವರಿಗೆ ಮತ್ತೆ AC ಅವರಿಗೆಲ್ಲ ಕೊಟ್ಟಾಗಿದೆ. ಒಂದು ಕೆಲಸನೂ ಮಾಡ್ತಾ ಇಲ್ಲ, ಇವತ್ತು ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಈ ಸಂದರ್ಭದಲ್ಲಿ ಪ್ರಮುಖರಾದ ನಾಗರಾಜ್ ಹಿತ್ತಲಮಕ್ಕಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವೆಂಕಮ್ಮ ಹರಿಕಂತ್ರ, ಸದಸ್ಯರಾದ ನಾಗರತ್ನ ಗಾಂವ್ಕರ್, ರಮಾಕಾಂತ್ ಹರಿಕಂತ್ರ, ಪ್ರಾಂಶುಪಾಲ ರಾಜು ನಾಯ್ಕ್, ಇನಾಸ್ ಫರ್ನಾಂಡಿಸ್, ಮಹೇಶ್ ನಾಯಕ್, ಮಂಗಲಾ ಹಳ್ಳೇರ್, ಸವಿತಾ ಹಳ್ಳೇರ್, PDO ವಿನಯ್ ಕುಮಾರ್, ಬಾಲು ನಾಯಕ್, ಬೊಮ್ಮಯ್ಯ ನಾಯಕ್ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಹಿರೇಗುತ್ತಿ, ಬ್ರಹ್ಮಜಟಕ ಯುವಕ ಸಂಘ ಹಿರೇಗುತ್ತಿ, ಮಹಾತ್ಮ ಗಾಂಧಿ ವಿದ್ಯಾವರ್ಧಕ ಸಂಘ ಹಿರೇಗುತ್ತಿ, ಅಂಬೇಡ್ಕರ್ ಸಂಘ ಮೊರಬಾ, ಸರ್ವೋದಯ ಸಂಘ ಹಿರೇಗುತ್ತಿ, ಗುಡಿಸಿದ್ದ ಹರಿಕಂತ್ರ ಸಂಘ ಮೊರಬಾ, ಹಳೆ ವಿದ್ಯಾರ್ಥಿ ಸಂಘ ದೇವರಬೋಳೆ, ಹರಿಕಂತ್ರ ಸಮಾಜ ನುಶಿಕೋಟೆ ಹಿರೇಗುತ್ತಿ ಮತ್ತು ಇನ್ನಿತರ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಆಶಾ, ಅಂಗನವಾಡಿ, ಆರೋಗ್ಯ ಕಾರ್ಯಕರ್ತೆಯರು, ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ಕಳೆದ ಹಲವು ದಿನಗಳಿಂದ ಬಿಡುವು ನೀಡಿದ್ದ ಮಳೆ ಮತ್ತೆ ಬುಧವಾರ ಸಂಜೆಯಿಂದ ಅಬ್ಬರಿಸುತ್ತಿದ್ದು ಗುರುವಾರವೂ ಮುಂದುವರೆದಿದೆ. ಒಮ್ಮೆ ಕಡಿಮೆಯಾದರೂ ಪುನಃ ರಭಸದಿಂದ ಮಳೆಯಾಗ್ತಿದೆ. ಗೋಕರ್ಣದಲ್ಲಿ ಪ್ರವಾಸಿಗರ ಸಂಖ್ಯೆ ಸಹ ಇಳಿಮುಖಗೊಂಡಿದ್ದು ಅಲ್ಪ ಪ್ರಮಾಣದಲ್ಲಿ ಜನರ ಓಡಾಟ ದೃಶ್ಯ ಕಾಣುತ್ತಿದೆ. ಪ್ರತಿ ಬಾರಿಯಂತೆ ಮಳೆ ಹೆಚ್ಚಾಗಿ ರಸ್ತೆ ಚರಂಡಿಯ ನೀರು ಉಕ್ಕಿ ಹಳ್ಳದಂತೆ ಮಾರ್ಪಾಡೋದು ಮುಂದುವರೆದಿದೆ. ಇನ್ನು ನದಿ ಪಾತ್ರದ ಪ್ರದೇಶವಾದ ಮೂಡಂಗಿ, ಗಂಗಾವಳಿ, ಗಂಗೆಕೊಳ್ಳದ ಭಾಗದಲ್ಲಿ ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿದ್ರೂ ವಸತಿ ಪ್ರದೇಶಕ್ಕೆ ನೀರು ಬರದಿರೋದ್ರಿಂದ ಯಾವುದೇ ತೊಂದರೆಯಾಗಿಲ್ಲ. ಮಳೆ ಬಿಡುವಿನಿಂದ ಪ್ರಾರಂಭವಾಗಿದ್ದ ಕೃಷಿ ಚಟುವಟಿಕೆಗೂ ತೊಡಕಾಗಿದೆ. ನಮ್ಮ ಭಾಷೆ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಸಿಕೊಂಡಂತೆ, ನಮ್ಮ ಮಾತೃಭಾಷೆ ಕನ್ನಡ ಉಳಿಸಿ ಬೆಳೆಸುವ ಉದ್ದೇಶದಿಂದ ಈ ವರ್ಷದ ಚಾತುರ್ಮಾಸ್ಯ ವೃತ್ತವನ್ನು ಸ್ವಭಾಷಾ ಚಾತುರ್ಮಾಸ್ಯವಾಗಿ ಆಚರಿಸಲಾಗುತ್ತದೆ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ನುಡಿದರು. ಗುರುವಾರ ಅಶೋಕಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಾತುರ್ಮಾಸ್ಯ ವೈಶಿಷ್ಟ್ಯಗಳ ಬಗ್ಗೆ ವಿವರ ನೀಡಿದ ರಾಘವೇಶ್ವರ ಶ್ರೀಗಳು, ಭಾಷೆ ಸಂವಹನದ ಸಾಧನ ಮಾತ್ರವಲ್ಲ, ಅದು ಸಂಸ್ಕೃತಿಯ ವಾಹಕವೂ ಹೌದು. ಭಾಷೆಯೊಡನೆ ಪರಂಪರೆ ಸಾಗಿ ಬಂದಿರುತ್ತದೆ. ಹಾಗಾಗಿ ಸ್ವಭಾಷೆಯನ್ನ ಸಂರಕ್ಷಿಸಿಕೊಳ್ಬೇಕು. ಅದರಿಂದ ಸ್ವಸಂಸ್ಕೃತಿಯ ಸಂರಕ್ಷಣೆಯಾಗುತ್ತದೆ. ಈ ಚಾತುರ್ಮಾಸ್ಯ ಸ್ವಭಾಷೆಯನ್ನ ಪರಿಶುದ್ಧವಾಗಿ ಮಾತನಾಡಲು ಪ್ರೇರೇಪಿಸುತ್ತದೆ ಎಂದು ಬಣ್ಣಿಸಿದರು. ಪರಂಪರೆ ಸ್ವಭಾಷೆಯನ್ನು ಆಧರಿಸಿ ಮಾತೃಭಾಷೆಯನ್ನು ಆಧರಿಸಿ ಚಾತುರ್ಮಾಸ್ಯ ಮಾಡ್ತಾರೆ. ಭಾಷೆಯಲ್ಲಿ ಮಾಡೋ ವಿಷಯ ಬೇರೆ ಅದಲ್ಲ, ಅದನ್ನೇ ಸೂತ್ರವಾಗಿಟ್ಕೊಂಡು ಅದನ್ನೇ ಸಂದೇಶವಾಗಿಟ್ಕೊಂಡು ಚಾತುರ್ಮಾಸ್ಯವನ್ನು ಮಾಡ್ತಾ ಇರುತ್ತೆ. ಯಾಕೆಂದ್ರೆ ಅದು ಅಗತ್ಯ ಕಂಡು ಬಂತು ನನಗೆ. ಕೆಲವು ಸಂಸ್ಥೆಗಳು ಹೇಗೆ ಅಂದ್ರೆ ನಾನು ಮುಂದಕ್ಕೆ ಹಾಕಿದ್ರೆ ಮುಂದಕ್ಕೆ ಯೋಚನೆ ಬರೆದಿರೋ ಕಾಲ ಬರುತ್ತೆ. ಇವತ್ತೇ ಹಾಕಿದೆ ಅಂದ್ರೆ ಇವತ್ತೇ ಆಗಿದ್ರೆ ನಮ್ಮ ಪರಭಾಷೆ ಇಂಥದ್ದು ಬರುತ್ತೆ. ನಮ್ಮ ಮಾತೃ ಮಧ್ಯದಲ್ಲಿ ಇರುತ್ತೆ. ನಮಗೇ ಗೊತ್ತಿಲ್ಲ ಬಹಳ ಸಂಖ್ಯೆಯಲ್ಲಿ ಇದೇ ರೀತಿಯಿಂದ ನಾವು ಪರಭಾಷೆ ಶಬ್ದಗಳನ್ನು ಬಳಸ್ತಾ ಇದ್ದೀವಿ. ನಮ್ಮ ಶಬ್ದಗಳನ್ನು ಬಿಡ್ತಾ ಇದ್ದೀವಿ. ಮುಂದಕ್ಕೆ ಹೋದ್ರೆ ಅದೇ ತುಂಬಿಕೊಳ್ಬೋದು. ಮತ್ತೆ ನಮ್ಮದು ಎಷ್ಟು ಸಹಜ ಆಗ್ಬೋದು ಅಂದ್ರೆ ಅದು ನಮ್ಗೆ ಅಂದ್ರೆ ಅದು ತಪ್ಪು ಅಂತ ಅನಿಸ್ತಾ ಇರ್ಬೋದು. ಈಗಲೇ ಆ ಪರಿಸ್ಥಿತಿ, ಈಗಲೇ ಅದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳೋದು. ಈಗ ಕನ್ನಡದಲ್ಲಿ ಮಾತಾಡೋದಂದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಎಷ್ಟು ನಮ್ಮ ಕನ್ನಡ ಭಾಷೆ ಶಬ್ದಗಳು ನಮ್ಗೆ ಗೊತ್ತಿಲ್ಲ. ಆ ಕಾಲ ಈಗಲೇ ನಿಮ್ಗಳೇ ಇವತ್ತಿಂದ ಪ್ರಾರಂಭ ಮಾಡಿದ್ರೆ ನಾವು ಕನ್ನಡ ಮಾತಾಡುವಾಗ ಕನ್ನಡದಲ್ಲಿ ಮಾತಾಡೋದು. ಇಂಗ್ಲೀಷ್ ಮಾತಾಡೋ ಸಂದರ್ಭದಲ್ಲಿ ಇಂಗ್ಲೀಷ್ ಮಾತಾಡೋ ವಿಷಯ ಬೇರೆ. ಅವ್ರು ಕನ್ನಡ ಭಾಷೆ ಮಾತಾಡೋ ಸಂದರ್ಭದಲ್ಲಿ ಶುದ್ಧ ಕನ್ನಡ ಮಾತಾಡೋದು ಬೇರೆ ಬೇರೆ ಏನಿದೆ ಅದನ್ನು ತೀರ್ಮಾನಕ್ಕೆ ಬಂದ್ರೆ ಇವತ್ತೇ ನಿಮ್ಗೆ ಶಬ್ದಗಳಾಗೋ. ಮನೆ ಮಾತು ಮರೆತು ಹೋಗಿದೆ. ಉಪಭಾಷೆಗಳು ಬಹುತೇಕ ನಶಿಸಿವೆ. ಕನ್ನಡ ಮಾತನಾಡುವ ಸಂದರ್ಭದಲ್ಲೂ ಕನ್ನಡವನ್ನ ಕಡೆಗಣಿಸ್ತೇವೆ. ನಮ್ಮ ಭಾಷೆಯಲ್ಲಿ ಬೇರೆ ಭಾಷೆ ತೂರಿಕೊಂಡಿದೆ. ಈ ಬಾರಿಯ ಚಾತುರ್ಮಾಸ್ಯ ಭಾಷೆ ಶುದ್ಧಗೊಳಿಸುವ ಪ್ರಯತ್ನಕ್ಕೆ ಶ್ರೀಕಾರ ಹಾಕಲಿದೆ ಎಂದು ಹೇಳಿದರು. ನಿತ್ಯ ಜೀವನದಲ್ಲಿ ವ್ಯಾಪಕವಾಗಿ ಬಳಕೆ ಬಂದಿರತಕ್ಕಂಥ ಇಂಗ್ಲಿಷ್ ಶಬ್ದಗಳ ಜಾಗದಲ್ಲಿ ನಮ್ಮ ಭಾಷೆ ಶಬ್ದಗಳು ಯಾವುದಿಲ್ಲ ಅದನ್ನು ಪಟ್ಟಿ ಮಾಡಿಕೊಡಿ ಅಂತ ಅದಕ್ಕೊಂದು ಕಾರ್ಯವನ್ನು ಕೊಟ್ಟಿದ್ದಾರೆ. ಆ ಕಾರ್ಯ ತಿಳಿದಿದ್ದಾರೆ. ಇಲ್ಲಿ ಪದಕಗಳು ಪ್ರದರ್ಶನ ಆಗಿದೆ. ಊಟದ ಮನೆಯಲ್ಲಿ ಅಥವಾ ಸ್ನಾನದ ಮನೆಯಲ್ಲಿ, ಸಭೆಯಲ್ಲಿ ಅಥವಾ ಭಯ ಪೂಜೆ ಈ ಪ್ರದೇಶದಲ್ಲಿ ಎಲ್ಲ ಇಲ್ಲಿ ಅಲ್ಲಲ್ಲಿ ಬೇಕಾದ ಶಬ್ದಗಳನ್ನು ಫಲಕಗಳ ಮೂಲಕ ಪ್ರದರ್ಶನ ಮಾಡಿ
ಮುಂದಕ್ಕೆ ಮುದ್ರಿತ ಸಾಹಿತ್ಯ ಬರುತ್ತೆ ಗೊತ್ತಿಲ್ಲ. ಅದು ಶಬ್ದ ಚಿತ್ರ ಅದು. ನಾವೀಗ ಎಲ್ಲ ಒಂದನೇ ಕ್ಲಾಸ್ ಹೋದರೆ 1ನೇ ತರಗತಿ 2ನೇ ತರಗತಿ ಶಿಶುವಿಹಾರಕ್ಕೂ ಪ್ರಮೇಯದಲ್ಲಿ ಅಲ್ಲಿಂದ ಶುರು. ಪರಿಸ್ಥಿತಿಗೆ ಅನುಗುಣವಾಗಿ ಆಂಗ್ಲ ಭಾಷೆ ಮಾತನಾಡಿದರೆ ತಪ್ಪಲ್ಲ, ಆದ್ರೆ ಕನ್ನಡದ ಜೊತೆ ಅದನ್ನ ಬೆರೆಸೋದು ಬೇಡ. ಹಾಗೆ ಮಾಡಿದ್ರೆ ಇಡೀ ಸಮಾಜವೇ ಭಾಷೆ ಇಲ್ಲದ ಸಮಾಜವಾಗಿ ಮಾರ್ಪಾಡಾಗುತ್ತದೆ. ಈ ಸಮಾಜವನ್ನ ಬದಲಾಯಿಸುವ ಕಾರ್ಯ ಇಂದಿನಿಂದಲೇ ಆರಂಭವಾಗಲಿ. ಮನೆಗಳಲ್ಲಿ ಕನ್ನಡ ಅಭ್ಯಸಿಸೋಣ. ಮರೆತು ಹೋದ ಹಳೆ ಪದಗಳ ಮರು ಅನ್ವೇಷಣೆ ನಡೆಯಲಿದೆ. ಎರಡು ಸಮಸ್ಯೆ ಇದೆ. ಒಂದು ಗೊತ್ತೇ ಹೇಳಿದ ಶಬ್ದಗಳು ಬರ್ತಾ ಇರೋಂಥದ್ದು, ಗೊತ್ತೇ ದೇಶಪೂರ್ವಕ ನಾವು ಮಾತಾಡ್ತಾ ಇರೋಂಥದ್ದು, ನಮಗೆ ಗೊತ್ತಿಂದ ಬರ್ತಾ ಇರೋಂಥದ್ದು ಅಜ್ಞಾನ ಹಾಗೆ ಬರ್ತಾ ಇದೆ. ಇನ್ನೊಂದು ಏನಂದರೆ ಒಂದು ರೀತಿ ಕೀಳರಿಮೆ. ಈಗ ನಾವು ಇಂಗ್ಲೀಷ್ ಮಾತಾಡ್ಬಿಟ್ರೆ ಏನೋ ನಮಗೆ ಒಂದು ಕೋಡ್ ಬಂದಾಗ ಭಾವನೆ ಇದೆ ಇವತ್ತು. ಕನ್ನಡ ಮಾತಾಡ್ತಾ ಮಧ್ಯೆ ಒಂದೆರಡು ವಾಕ್ಯ ಇಂಗ್ಲೀಷ್ ಪಡೆದ್ರೆ ಏನೋ ಒಂದು ದೊಡ್ಡ ಜನ ಅನ್ನೋದು. ಹಾಗಾದ್ರೆ ನಮ್ಮ ಭಾಷೆಯಿಂದಷ್ಟು ಕಳಪೆಯ ಕೀಳಾಗ ಅದ್ರ ಬಗ್ಗೆ ಯಾಕೆ ಕೀಳಿದ್ರು? ಆ ಭಾಷೆ ಮಾತಾಡಿದ್ರೆ ಮತ್ತೆ ದೊಡ್ಡ ಮನುಷ್ಯನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹಾಗಾಗಿ ಈ ಭಾವನೆ ಕಾರಣ ಈ ನಿರ್ಧಾರ ಕೊಡೋದು ಕೀಳರಿಮೆ ಇದೆ. ಶುದ್ಧವಾದ ಕನ್ನಡ ಭಾಷೆ ಮಾತಾಡಿದ್ರೆ ಅಥವಾ ಮನೆ ಭಾಷೆ ಮಾತಾಡಿದ್ರೆ ಏನೋ ಒಂದು ಗೌರವ ಕಡಿಮೆ ಅನ್ನೋದು. ಅದೇ ಆ ಒಂದು ಪರಂಗಿ ಭಾಷೆ ಮಾತಾಡಿದ್ರೆ ಏನೋ ಒಂದು ವಿಶೇಷ ಒಂದು ಜಾನ ಏನೋ ಥರದ ಒಂದು ಭಾವನೆ ಇತ್ತು, ವಿಶೇಷ ಗೌರವ ಯಾಕೆ ಹೇಳ್ತೀವಿ? ಈ ಒಂದು ಜಾಡ್ಯವನ್ನು ಬಿಡಬೇಕು, ನಾವು ಈ ಅಜ್ಞಾನವನ್ನು ಬಿಡಬೇಕು. ನೋಡ್ಗೆ ಇದೊಂದು ರೀತಿಯ ದಾಸ್ತಿ ಹೋಗಿ ಕಾಲ ಕಳೆದೋದ್ರು. ವಿಷಯ ಬಂದ ಗವಾಕ್ಷಿಯಲ್ಲಿ ಗಾಳಿ ಇದ್ದಾಗ ನಮ್ಮ ಮಾತೃಭಾಷೆಯ ಹಲವು ಪದಗಳು ಮರೆತು ಹೋಗಿವೆ. ಕನ್ನಡ ಮಾತನಾಡುವ ಪ್ರಯತ್ನ ಇಂದಿನಿಂದಲೇ ಆರಂಭವಾಗಲಿ. ಕನ್ನಡ ಮಾತನಾಡಬೇಕಾದಲ್ಲಿ ಕನ್ನಡವನ್ನೇ ಮಾತನಾಡೋಣ. ಮರಾಠಿ ಪದ ಮಾನ್ಯತೆ ಕೊಡ್ತಾರೆ, ತಮಿಳು ಪದ ಮಾನ್ಯತೆ ಕೊಡ್ತಾರೆ, ಹಾಗೆ ತೆಲುಗಿಗೂ ಅದೇ ರೀತಿ ಮಾನ್ಯತೆ ಕೊಡ್ತಾರೆ. ಎಲ್ಲ ಈ ನೆಲದಲ್ಲಿ ಹುಟ್ಟಿ ಈ ನೆಲದಲ್ಲಿ ಹರಡಿದ ಭಾಷೆಗಳೆಲ್ಲ ಸಂಸ್ಕೃತದಿಂದ ಪ್ರಾರಂಭ ಮಾಡಿ ಈ ಭಾರತದ ನೆಲದಲ್ಲಿ ಹರಡಿದ ಭಾಷೆಗಳು ಆ ಕಾರಣಕ್ಕೆ ಸ್ವಭಾಷೆ ಅಂತ ಅರ್ಥ ಇರ್ತಾರೆ. ಆ ಶಬ್ದ ಕೊಟ್ಟಿದ್ದೀವಿ. ಸ್ವದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಭಾಷೆಗಳು, ಆ ಭಾಷೆಗಳಿಗೆ ನಾವು ಆದ್ಯತೆ ಕೊಡುವಂಥದ್ದು. ಹಾಗಾಗಿ ಯಾರಾದ್ರೂ ಒಬ್ಬ ಮರಾಠ ಬಂದರೆ ಈ ಕಾರ್ಯಕ್ರಮ ಅವ್ರಿಗೆ ನೀವು ಕನ್ನಡ ಮಾತಾಡೋದು ತಪ್ಪು ಕೊಡೋದಲ್ಲ, ನೀನು ಮರಾಠಿ ಮಾತಾಡೋದು ಸರಿಯಾಗಿ ನಿಮ್ಮ ಮನೆಯಲ್ಲಿ ದೇಶಾಭಿಮಾನದ ಪ್ರಶ್ನೆ ಅವರಿಗೆ. ಕವಿಗಳು, ಸಾಹಿತಿಗಳು, ದಾರ್ಶನಿಕರು, ಸಾಹಿತ್ಯವು ಅದ್ಭುತವಾಗಿರೋದು, ದೇಶಕ್ಕೆ ದೊಡ್ಡ ಕೊಡುಗೆ ಇದೆ. ಹಾಗಾಗಿ ಈ ಎಲ್ಲ ಇಡೀ ನಮ್ಮ ದೇಶದ ಎಲ್ಲ ಭಾಷೆಗಳಿಗೂ ನಾವು ಸಮಾನ ಗೌರವವನ್ನು ಕೊಡ್ತೇವೆ, ಅದೇ ಪ್ರೀತಿಯನ್ನು ಕೊಡ್ತೇವೆ. ಅಕಸ್ಮಾತ್ ತಪ್ಪಿ ನೀವು ಕನ್ನಡದಲ್ಲಿ ಮರಾಠಿ ಶಬ್ದ ಬಳಸಿದ್ರೆ ನಮಗೆ ಬೇಜಾರಾಗಲ್ಲ, ಆದರೆ ಕನ್ನಡದಲ್ಲಿ ಒಂದು ಇಂಗ್ಲಿಷ್ ಶಬ್ದ ಬಳಸಿದ್ರೆ ಬೇಡ ಅಂತ ಹೇಳ್ತೇವೆ. ಈ ಭಾಷೆಗಳ ಮಧ್ಯೆ ಕೊಡುಕೊಳ್ಳಿಕ್ಕೆ ಇದೆ, ಸಹಜವಾಗೇ ಇದೆ. ಒಂದು ಉದಾಹರಣೆ ಮೂಲಕ ಸ್ಪಷ್ಟ ಮಾಡ್ತೇವೆ. ಈ ಗೋವುಗಳಲ್ಲಿ ಈಗ 2 ತಳಿಗಳಿದೆ ಗೋವುಗಳಲ್ಲಿ. ಅದು ಬಾಸ್ ಇಂಡಿಕಸ್, ಬಾಸ್ ಕಾಳಸ್ ಅಂತ 2 ಅಧ್ಯಾಯ ಮೊದಲನೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹತ್ತಿರದಲ್ಲೇ ಬಿಡುಗಡೆ ಆಗ್ತದೆ. ಇನ್ನು ಬೇರೆ ಬೇರೆ ಚಿತ್ರಗಳು ತಯಾರಿ ಹೊರಟಿದ್ದಾರೆ. ಕನ್ನಡದ ಗೋಷ್ಠಿಗಳು ಚತುರ್ಮಾಸದ ಅವಧಿಯಲ್ಲಿ ಇದೆಲ್ಲ ಸ್ವಭಾಷೆ ಹಿನ್ನೆಲೆ ನಡೀತಕ್ಕಂಥದ್ದು. ಮನೆಗಳಿಗೆ ಸಂದೇಶ ಹೋಗ್ತದೆ. ನೀವು ಮನೆಯಲ್ಲೂ ಕೂಡ ಇದೇ ಪ್ರಯತ್ನ ಮಾಡಿ. ಬರೆಯೋಕ್ಕೆ ಬರುತ್ತದೆ ಕನ್ನಡ. ಯುವ ಮಕ್ಕಳಿಗೆ ಕನ್ನಡ ಬರವಣಿಗೆ ಆ ಪರಿಸ್ಥಿತಿ ಇದೆ. ನಮಗೆ ಒಂದು ಸಂದರ್ಭ ಬಂದಿದ್ದೀವಿ ಅಂದರೆ ಗುರುವಾರ ಜುಲೈ 10ರಂದು ಶ್ರೀ ವ್ಯಾಸ ಪೂಜೆಯೊಂದಿಗೆ ಚಾತುರ್ಮಾಸ್ಯ ವ್ರತ ಆರಂಭವಾಗಲಿದೆ. ಚಾತುರ್ಮಾಸ್ಯ ಸಂದರ್ಭದಲ್ಲಿ 13ರಂದು ಶ್ರೀ ವರ್ಧಂತಿ ಕಾರ್ಯಕ್ರಮ ನಡೆಯಲಿದೆ. ಜುಲೈ 21ರಂದು ಮತ್ತು ಆಗಸ್ಟ್ 19ರಂದು 2 ಸ್ವಭಾಷಾ ಗೋಷ್ಠಿ ನಡೆಯಲಿದೆ. ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು 27ರಂದು ಶ್ರೀ ಗಣೇಶ ಚತುರ್ಥಿ ಆಚರಿಸಲಾಗುತ್ತದೆ. ಸೆಪ್ಟೆಂಬರ್ 7ರಂದು ಸೀಮೋಲ್ಲಂಘನದೊಂದಿಗೆ ಚಾತುರ್ಮಾಸ್ಯ ಸಂಪನ್ನಗೊಳ್ಳಲಿದೆ ಎಂದು ವಿವರಿಸಿದರು. ಪ್ರಪಂಚ ಹೀಗಿದೆ, ನಾವು ಮತ್ತೆ ಹಾಗೆ. ಜಪಾನಿಗೆ ಬಂದರೆ ಅವರು ಅದೇ ಭಾಷೆಯಲ್ಲಿ ಮಾತಾಡ್ತಾರೆ, ಅದೇ ಭಾಷೆಯಲ್ಲಿ ವ್ಯವಹಾರ. ಚೀನಾಕ್ಕೆ ಬಂದರೆ ಅವರು ಅದೇ ಭಾಷೆಯಲ್ಲಿ ಮಾತಾಡ್ತಾರೆ, ಅದೇ ಭಾಷೆಯಲ್ಲಿ ವ್ಯವಹಾರ. ಈ ಪಾಶ್ಚಿಮಾತ್ಯ ಹೊಂದ್ಕೊಳ್ತಾರೆ. ಈಗ ಚೀನಾಕ್ಕೋ, ರಷ್ಯಾಕ್ಕೋ ಅಥವಾ ಜಪಾನಿಗೋ, ಕೊರಿಯಾಕ್ಕೋ ಹೊಂದ್ಕೊಳ್ತಾರೆ ಅವರು. ಆ ಭಾಷೆಯೇ ಅಲ್ಲಿ ವ್ಯವಹಾರ ಮಾಡಬೇಕಾದ ಜವಾಬ್ದಾರಿ ಮಾಡ್ಕೊಳ್ತಾರೆ. ಆದರೆ ನಮ್ಮಲ್ಲಿ ಮಾತ್ರ ನಾವು ಅವರಿಗೆ ತೊತ್ತು ಆಗಿಬಿಟ್ಟಿದ್ದೇವೆ. ನಮ್ಮಲ್ಲಿ ಅವ್ರಿಗೆ ಪೂಜೆ ಮಾಡ್ತಾರೆ, ಆ ಭಾಷೆಯನ್ನು ಪೂಜೆ ಮಾಡ್ತಾರೆ. ನಮಗೇನು ಇಂಗ್ಲೀಷ್ ಬಗ್ಗೆ ದ್ವೇಷ ಇಲ್ಲ, ಅಥವಾ ಉರ್ದು ಬಗ್ಗೆ ದ್ವೇಷ ಇಲ್ಲ, ಇನ್ಯಾವುದೋ ಫ್ರೆಂಚ್ ಬಗ್ಗೆ ಮತ್ತೊಂದು ಬಗ್ಗೆ ನಮಗೆ ದ್ವೇಷ ಇಲ್ಲ. ಆಯಾ ದೇಶಗಳಿಂದ ಭಾಷೆ ಇರಲಿ, ಅವರವ್ರ ದೇಶದಿಂದ ಭಾಷೆ ನೆರೀಲಿ. ನಮ್ಮೂರಲ್ಲ, ನಮ್ಮ ನಾಡಲ್ಲಿ. ಹಾಗಾಗಿ ನಮ್ಮ ನಾಡಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಮಾತುಕತೆಗಳಲ್ಲಿ ನಮ್ಮ ಭಾಷೆ ಮಾತಾಡಬೇಕು. ಮತ್ತು ನಮಗೆ ಶುದ್ಧವಾಗಿ ನಮ್ಮ ಭಾಷೆ ಮಾತಾಡೋದು ಬರಬೇಕು. ನಮ್ಮಗಳಿಗೆ ಪರಿಶುದ್ಧವಾಗಿ ನಮ್ಮ ಭಾಷೆ ಮಾತಾಡೋದು ಬರಬೇಕು. ಮನೆ ಭಾಷೆಗಳನ್ನು ಹೋಗಿ ನಿಮ್ಮ ಅಪ್ಪ ಅಜ್ಜಂದ್ರ ಅರ್ಥ ಶಬ್ದಗಳನ್ನ ಬಿಟ್ಟು ಹೋಗಿದ್ದೇವೆ, ಅದು ಬರಬೇಕು. ಹಾಗೆ ಒಂದು ಕನ್ನಡಿಗರಾಗಿ ಕೂಡ ಹೋಗಿ ಮಾತೃಭಾಷೆ ಬರಬೇಕು. ಮತ್ತೆ ಒಂದು ಶಬ್ದ ಹುಟ್ಟಬೇಕಾದ್ರೆ ಅದು ಹಿಂದೊಂದು ಸಂಸ್ಕೃತಿ, ಒಂದು ಸಂಸ್ಕಾರ ಕೆಲಸ ಮಾಡಿ ಒಂದು ಶಬ್ದ ಬಿಟ್ಟಿರ್ತದೆ. ಹಾಗಾಗಿ ಯಾವಾಗ ನಾವು ಶಬ್ದ ಬಿಡ್ತೇವೆ ಜೊತೆ ಸಂಸ್ಕೃತಿನೂ ಬಿಡ್ತೇವೆ, ಆ ಸಂಸ್ಕಾರ ಹೋಗ್ತದೆ. ಹಾಗೆ ಒಂದು ಪರಭಾಷೆ ಶಬ್ದ ತಗೋಬೇಕಾದ್ರೆ ನಾವು ಶಬ್ದ ಮಾತ್ರ ತಗೋತಾರೆ, ಆ ಸಂಸ್ಕೃತಿನೂ ತಗೋತಾರೆ, ಅವ್ರ ಸಂಸ್ಕಾರನೂ ತಗೋತಾರೆ. ಈ ಬ್ರಿಟಿಷರು ಭಾರತ ಬಿಟ್ಟು ಹೋಗಿ 75 ವರ್ಷ ಆದರೂ ಕೂಡ ಅವರ ಆಕ್ರಮಣ ಇನ್ನೂ ಮುಂದುವರೆದಿಲ್ಲ.
ಎಲ್ಲಿದೆ ಆಕ್ರಮಣ ಅಂದ್ರೆ ನಮ್ಮ ನಾಲ್ಗೆ ಮೇಲೆ ಇದೆ ಆಕ್ರಮಣ. ಅದೊಂದು ಪ್ರಮೇಯ ಬಂದಾಗ ನೀವು ಕೆಲಸಕ್ಕೆ ಹೋಗ್ತೀರಿ, ಕಾರ್ಯದಿಂದ ಭಾಷೆ ಕೆಲಸ ಮಾಡಬೇಕಾದ್ರೆ ಮಾತಾಡ್ಬೇಕಾದ್ರೆ ಪ್ರಮೇಯ ಇರ್ತದೆ, ಮಾಡ್ತೀರಿ, ಇದೆಲ್ಲ ಸಂದರ್ಭಗಳು ಬೇಕು. ಆದರೆ ಇದು ಯಾವ ಪ್ರಮೇಯವೂ ಇಲ್ಲದೆ ನಾವು ಮಾತಾಡ್ತೇವೆ ಭಾಷೆ. ಅದಕ್ಕೆ ಏನು ಹೆಸರು ಅಂದರೆ ಕ್ರೀಡಲಿದೆ. ನಮ್ಮ ಭಾಷೆ ಬಗ್ಗೆ, ನಮ್ಮ ಮಾತೃಭಾಷೆ ಬಗ್ಗೆ ನಮಗೆ ಅಭಿಮಾನ ಇಲ್ಲ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ನಮಗೆ ಅಭಿಮಾನ ಇದ್ದಿದ್ರೆ ಅವ್ರಿಗೆ ಅಭಿಮಾನ ಇರೋದು ಸರ್. ಇಂಗ್ಲೀಷರಿಗೂ ಅಮೆರಿಕನ್ನರಿಗೂ ಅಭಿಮಾನ ಇರೋದು ಸಾಧ್ಯ ಇರೋದು. ಈಗಿನ ನಡೆಯಲ್ಲಿ ನಾವು ಕೇಳಲು ಪ್ರಯತ್ನ ಮಾಡ್ತಾ ಇರೋದು ಚಾತುರ್ಮಾಸ ಅಂದರೆ ಬಹಳಷ್ಟು ಮಂದಿ ಬಂದು ಹೋಗುವಂಥ ಸಮಯ ಇದೆ. ಎಲ್ಲ ಅಭಿಮಾನಿಗಳು ಶಿಷ್ಯನ ಭಕ್ತರು ಬರ್ತಾರೆ ಈ ಸಮಯದಲ್ಲಿ. ಸಂದೇಶ ಹೆಚ್ಚಾಗಿ ಮುಟ್ಟಿ ಅನ್ನೋ ಕಾರಣಕ್ಕೆ ಚಾತುರ್ಮಾಸ ಹಾಸ್ಕೊಂಡಿರೋದು. ಸರಿ, ಯಾವುದೇ ಸಂದರ್ಭದಲ್ಲಿ ಎಲ್ಲರೂ ಬಂದಿರಬೇಕು. ನಮ್ಮ ಚಾತುರ್ಮಾಸದ ಈ 60 ದಿನಗಳ ಅವಧಿಯಲ್ಲಿ ಎಲ್ಲ ಸಾಮಾನ್ಯ ಮಠ ಸಂಸ್ಕೃತ ಬರೋ ಸಾಧ್ಯತೆ ಇರುತ್ತೆ. ಸಾಧ್ಯವೇ ಆಗದಿದ್ದ ವಿಷಯ ಬೇರೆ, ಸಾಧ್ಯತೆ ಇರುತ್ತೆ. ಪ್ರತಿಯೊಬ್ಬರು ಕೂಡ ಬಂದು ಹೋಗೋ ಮನಸ್ಸು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಒಂದು ಸಂದೇಶ ತಗೊಂಡು ಇಲ್ಲಿಂದ ಒಂದು ಬೆಳಕು ಹಚ್ಕೊಂಡು ಹೋಗಲಿ, ದೀಪ ಹಚ್ಕೊಂಡು ಅವ್ರ ಮನೆಗೆ ಹೋಗಲಿ. ಅವ್ರ ಮನೆಯಲ್ಲೂ ಕೂಡ ಕನ್ನಡದ ಬೆಳಕು ಅಥವಾ ನಮ್ಮ ಭಾರತದ ಬೆಳಕು, ನಮ್ಮ ತನದ ಬೆಳಕು ಅವ್ರ ಮನೆಯಲ್ಲೂ ಕೂಡ ಬೆಳಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಚಾತುರ್ಮಾಸವನ್ನು ಸ್ವಭಾಷಾ ಚಾತುರ್ಮಾಸ ಅನ್ನೋ ಹೆಸರೇ ಯಾಕೆ ಅಂದರೆ ಹೋಗಲಿ ಸಂದೇಶ, ಒಂದು ಶಂಕನಾದ ಆಗಲಿ, ಜಾಗೃತಿ ಬರೆಯೋಣ. ನಿಧಾನಕ್ಕೆ ಇದು ರಾಜ್ಯಾದ್ಯಂತ ನಡಬೇಕು, ದೇಶಾದ್ಯಂತವೂ ಕೂಡ ಮುಂದೆ ಹರಡಬೇಕು. ಚಾತುರ್ಮಾಸ್ಯ ಸೇವಾ ಬಿಂದುಗಳಾದ ಮಂಜುನಾಥ ಸುವರ್ಣಗದ್ದೆ, ಪ್ರಸನ್ನ ಕುಮಾರ್ ಟಿಜಿ, ಜಿಕೆ ಹೆಗಡೆ, ಶ್ರೀಕಾಂತ್ ಪಂಡಿತ್, ಉದಯ್ ಶಂಕರ್ ಭಟ್, ಮಧು ಜಿಕೆ, ಜಿಎಸ್ ಹೆಗಡೆ, ಸುಬ್ರಾಯ್ ಭಟ್, ಆರ್ಜಿ ಹೆಗಡೆ, ಕೆಎಲ್ ಹೆಗಡೆ, ರಾಜು ಹೆಬ್ಬಾರ್, ಉದಯ್ ಭಟ್, ರಾಜಾರಾಮ್ ಭಟ್, ಜಿವಿ ಹೆಗಡೆ, ಮಹೇಶ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ಪಂಚಮುಖಿ ನಾಡಿ ಜ್ಯೋತಿಷ್ಯರು, ಕೇರಳದ ದೈವ ಆರಾಧಕರು. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೇವಲ 2 ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ತಾಂತ್ರಿಕ್ ಜಿಎನ್ ಪಣಿಕರ್, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9071008119. ಅಡ್ರೆಸ್ 30A/1 ಹೊಸ ಅಂಗಡಿ ನಿಯರ್ ಶ್ರೀ ಮಡಾಯಿಕಾವೋ ಭಗವತಿ ಟೆಂಪಲ್, ತಿರುವರ್ಕಾಡು, ಕಣ್ಣೂರು ಡಿಸ್ಟ್ರಿಕ್ಟ್, ಕೇರಳ. ಪಿನ್ ಕೋಡ್ 674334. ವಿಳಾಸ 30A/1 ಅಜಯ್ ಅಂಗಡಿ, ಶ್ರೀ ಮಡಾಯಿಕಾವು ಭಗವತಿ ದೇವಸ್ಥಾನದ ಹತ್ತಿರ, ತಿರುವರ್ಕಾಡು, ಕಣ್ಣೂರು ಜಿಲ್ಲೆ, ಕೇರಳ. ಪಿನ್ ಕೋಡ್ 674334. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.